ಮೂರನೇ ದಿನದ ಪಾದಯಾತ್ರೆ ಬೆಳಿಗ್ಗೆ 12 ಗಂಟೆಗೆ ಎದ್ದು ನಮ್ಮೆಲ್ಲ ಭಕ್ತಾದಿಗಳು ಸ್ನಾನವನ್ನು ಮಾಡ್ಕೊಂಡು ಮನಗುಳಿದ್ದ ನಮಸ್ಕಾರಗಳು. ಈಗಾಗಲೇ ಕಳೆದ 3 ದಿನದಿಂದ ನಮ್ಮ ಪಾದಯಾತ್ರೆ ಮುಂದುವರೆದ ಇವತ್ತಿನ ಸಾಮಾಜಿಕ ಕ್ರಾಂತಿ ಮತ್ತು ಧಾರ್ಮಿಕ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಮಹಾಪುರುಷರು ಎನಿಸಿಕೊಂಡಿರ್ತಕ್ಕಂಥ ವಿಶ್ವಗುರು ಎನಿಸಿಕೊಂಡಿರ್ತಕ್ಕಂಥ ಬಸವ ಹುಟ್ಟಿದ ನಾಡಿಗೆ ಹೊತ್ತು ಬಂದಿದ್ದೇವೆ. ನಮಸ್ಕಾರ. ನಾವು ಬಸವ ಜನ್ಮಭೂಮಿಗೆ ಶ್ರೀ ಬಸವೇಶ್ವರ ದರ್ಶನ ಮಾಡಕ್ಕೆ ಬಂದೀವಿ. ಬರ್ರಿ ನೋಡು. ಈಗ ಒಳಗಡೆ ಹೋಗ್ರಿ. ಒಳಗಡೆ ಅಲಾವ್ ಇದ್ರೆ ವಿಡಿಯೋ ಅಲಾವ್ ಇದ್ದರೆ ನಾನು ನಿಮಗೆ ತೋರಿಸ್ತೀನಿ ಅಂತ, ದರ್ಶನ ಮಾಡಿಸ್ತೀನಿ ಅಂತ. ಅಲಾವ್ ಇಲ್ಲ ಅಂದ್ರೆ ಏನಿಲ್ಲ ರೀ. ನಮಸ್ಕಾರ. ಬಸವ ಜನ್ಮಭೂಮಿಗೆ ಸ್ವಾಗತ. ದರ್ಶನ ಪೂಜೆ ಆಗುತ್ತದೆ. ಸ್ನೇಹಿತರೆ, ಇದು ಬಸವನ ಬಾಗೇವಾಡಿ ಬಸವೇಶ್ವರ ಟೆಂಪಲ್ ಇದು. ಆಗಲೇ ಗರ್ಭಗುಡಿ ತೋರಿಸಿದ್ವಿ ನಾವು, ಬಸವೇಶ್ವರ ಮೂರ್ತಿ ಯಾವ ರೀತಿ ಇದೆ ಅಂತ. ನಟರಾಜ ಮೂರ್ತಿ ರೀ ಸ್ನೇಹಿತರೆ. ಇಲ್ಲಿ ವಿನಂತಿಯು ಬೇರೆ ಯಾರು ಮಾಡಿದ್ದಾರೆ. ಈಗ ಅಮೃತ ಶಿಲೆ ವಿಗ್ರಹಗಳಿಗೆ ಅರಿಶಿನ ಕುಂಕುಮ ಸಿಂಪಡಿಸುವುದು, ಮುಟ್ಟುವುದು ಮತ್ತು ಭೂಪಾರ್ತಿ ಕರ್ಪೂರ ಬೆಳಗುವುದನ್ನು ಮಾಡಬಾರತ್ತ ಭಾರಿ ಚಂದ ವಿನಂತಿ ಮಾಡ್ಯಾರಿ. ಅದರಂತೆ ಗ್ರಾಹಕರಾಗಲಿ ಭಕ್ತಾದಿಗಳು ಅದರಂತೆ ಆ ವಿನಂತಿ ಏನಂತೆ ತಕ್ಕಂತೆ ನಡ್ಕೋಬೇಕ್ರಿ. ಮುಖ್ಯವಾಗಿ ಒಳಗಡೆ ನೋಡಿದ್ರಲ್ಲ ಪೂರ್ತಿ ಗರ್ಭಗುಡಿ ಎಲ್ಲ ಪೂರ್ತಿ ನಾನು ನಿಮಗೆ ತೋರಿಸಿನ ಅಂತ. ಶ್ರೀ ಬಸವೇಶ್ವರ ದರ್ಶನ ತುಂಬ ಚೆನ್ನಾಗಾಯ್ತು. ಬಸವೇಶ್ವರ ಮೂರ್ತಿ ಅದು ತುಂಬ ಚೆನ್ನಾಗಿತ್ತು. ಒಳಗಡೆ ನೋಡಿದ್ರಲ್ಲ. ನೆಕ್ಸ್ಟ್ ನೋಡೋಣ ತಿರ್ಗಿ. ಮಾತಾಡ್ರ ನೀವೆಲ್ಲ ಯಾರಾದ್ರೂ ಮಾತಾಡ್ರಿ. 3ನೇ ದಿನ ಇದನ್ನ ಪಾದಯಾತ್ರೆ ಐತಿ, ಯಾವ ರೀತಿ ಐತಿ ಅನುಭವ ಹಂಚ್ಕೋರಿ. ಮಾತಾಡ್ರಿ ಇವ್ರ. ಮೊದಲ ದಿನದ ಪಾದಯಾತ್ರೆ, ಮೊದಲ ವರ್ಷದ ಪಾದಯಾತ್ರೆ ಅನುಭವವನ್ನು ನಮ್ಮ ಕಿಚ್ಚ ಕೇದಾರಿ ಅವರು ಮೊದಲ ಬಾರಿ ಪಾದಯಾತ್ರೆಗೆ ಆಗಮಿಸಿದ್ದು. ಅವರು ಮೊದಲ ವರ್ಷದ ಅನುಭವವನ್ನ ಹೇಳಬೇಕು. ನಮ್ಮ ಎಲ್ಲ ಲಾಕ್ ಆಗಿಬಿಟ್ಟಾರ್ರಿ. ಎಲ್ಲ ಲಾಕ್ ಆಗ್ಯಾವ್ರಿ. ಹ್ಞೂ ರೀ. ಏನೇನ ಸಡ್ಲ್ ಆಗ್ಬೇಕಾದ್ರೆ 4 ಕಿಲೋಮೀಟರ್ ನಡಿಬೇಕ್ರಿ. ಹ್ಞೂ ರೀ. ನೋಡೋಣ್ರಿ ಸಡ್ಲಾಗನ ಆಮೇಲೆ. ಇವತ್ತು ನಮ್ಮದ 3ನೇ ದಿನದ ಪಾದಯಾತ್ರೆ ಬೆಳಿಗ್ಗೆ 12 ಗಂಟೆಗೆ ಎದ್ದು ನಮ್ಮೆಲ್ಲ ಭಕ್ತಾದಿಗಳು ಸ್ನಾನವನ್ನು ಮಾಡ್ಕೊಂಡು ಮನಗುಳಿದ್ದ ಬಸವನ ಬಾಗೇವಾಡಿಯವರಿಗೆ ಬೆಳಿಗ್ಗೆ 12 ಗಂಟೆಗೆ ಎದ್ದು ರೆಡಿಯಾಗಿ 1 ಗಂಟೆಗೆ ಅಲ್ಲಿಂದ ಜಾಗ ಬಿಟ್ಟಾರು. ಇಲ್ಲಿ ಬರಟ್ಟಿಗೆ 5:15 ಬಂದರೆ, 6 ಗಂಟೆಗೆ ಬಂದರು. ಎಲ್ಲರೂ ಇಲ್ಲಿ ಒಂದೇ ಕಡೆ ಸೇರ್ಕೊಂಡು ಇಲ್ಲಿಂದ 1.5 ಕಿಲೋಮೀಟರ್ದಾಗ ನಮ್ಮ ಭಕ್ತಾದಿಗಳು ಒಬ್ಬರು ಊಟದ ವ್ಯವಸ್ಥೆ ಮಾಡಿರ್ತಾರೆ. ಅವ್ರ ಮನೆಗೆ ಹೋಗ್ತೀವಿ. ಪ್ಯೂರ್ ಜವಾರಿ ಊಟ ಇರ್ತೈತಿ. ಅಲ್ಲಿ ಊಟ ಮುಗಿಸ್ಕೊಂಡು ಅಲ್ಲಿಂದ ನಾವು ಹೂವಿನ ಉಪ್ಪರಿಗೆ ಮುಂದೆ ಮಧ್ಯಾಹ್ನದ ವಸ್ತಿಗೆ ಸಾಕ್ತೀವಿ. ಈಗ ನಾವೆಲ್ಲರೂ ಬಸವೇಶ್ವರ ಅವರ ದರ್ಶನವನ್ನು ಪಡೆದ ಮುಂದೆ ಹೋಗ್ತಾ ಇದ್ವಿ. ಧನ್ಯವಾದಗಳು. ಧನ್ಯವಾದ ಅನ್ಬೇಡ್ರಿ. ಮುಂದೆ 5ನೇ ವರ್ಷದ ಪಾದಯಾತ್ರೆ ಮಾಡಿದಂತ ಸತೀಶ್ ಅವರು ತಮ್ಮ ಅನುಭವವನ್ನು ಹೇಳ್ಬೇಕು. ಹೇಳ್ರಿ ಇವ್ರ. 5ನೇ ವರ್ಷದ ಪಾದಯಾತ್ರೆ ಅನುಭವ ಹೇಳ್ರಿ. ಮತ್ತು ಇವತ್ತು 3ನೇ ದಿನ ಪಾದಯಾತ್ರೆ. ಅವ್ರ ಬದಲಿಗೆ ನಮ್ಮ ಕಮಿಟಿಯ ಉಸ್ತುವಾರಿಗಳು ಹಾಗೂ ಸಂಚಾಲಕರಾದಂಥ MS ಮುದ್ಕನವ್ರು ಸರ್ ಅವರು ಕೂಡ ತಮ್ಮ 4ನೇ ವರ್ಷದ ಅನುಭವವನ್ನು ಹೇಳಬೇಕು. ಬರ್ರಿ ಸರ. ಇತಿಹಾಸ ಉಪನ್ಯಾಸಕರು CN ನಿರಾಣಿ ಕಾಲೇಜ್ ಸಾವಳಗಿ. ಎಲ್ಲರಿಗೂ ಮುಂಜಾನೆಯ ನಮಸ್ಕಾರಗಳು. ಈಗಾಗಲೇ ಕಳೆದ 3 ದಿನದಿಂದ ನಮ್ಮ ಪಾದಯಾತ್ರೆ ಮುಂದುವರೆದ ಇವತ್ತಿನ
ಸಾಮಾಜಿಕ ಕ್ರಾಂತಿ ಮತ್ತು ಧಾರ್ಮಿಕ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಮಹಾಪುರುಷರು ಎನಿಸಿಕೊಂಡಿರ್ತಕ್ಕಂಥ ವಿಶ್ವಗುರು ಎನಿಸಿಕೊಂಡಿರ್ತಕ್ಕಂಥ ಬಸವ ಹುಟ್ಟಿದ ನಾಡಿಗೆ ಒಂದು ಬಂದಿದ್ದೇವೆ. ಹೀಗಾಗಿ 12ನೇ ಶತಮಾನದಲ್ಲಿ ಯಾವ ರೀತಿ ಧಾರ್ಮಿಕವಾಗಿರ್ತಕ್ಕಂಥ ಕ್ರಾಂತಿಯನ್ನು ಮಾಡಿದರು, ಆ ಧಾರ್ಮಿಕ ಅನೇಕ ಕ್ಷೇತ್ರಗಳು ಇವತ್ತಿನ ದಿನ ಪುಣ್ಯ ಕ್ಷೇತ್ರಗಳಾಗಿ ಮಾರ್ಪಟ್ಟಿವೆ. ಹೀಗಾಗಿ ಒಂದು ಪಾದಯಾತ್ರೆ ಅಂದರೆ ಅದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ಅನುಭವವನ್ನು ಕೊಡ್ತಕ್ಕಂಥದ್ದು. ಹೀಗಾಗಿ ಸುಮಾರು 110 ಜನ ಇವತ್ತು ನಾವು ಪಾದಯಾತ್ರೆಯಲ್ಲಿ ಸಾವಳಿಗಿಂದ ಸೇರಿದ್ದೀವಿ. ಶ್ರೀಶೈಲಕ್ಕೆ ನಾವು 27ನೇ ತಾರೀಕು ಹೋಗ್ತೀವಿ. ಹೀಗಾಗಿ ದಾರಿಯುದ್ದಕ್ಕೂ ಅನೇಕ ದಾಸೋಹಗಳು ಮತ್ತು ನೀರಿನ ವ್ಯವಸ್ಥೆ, ಊಟದ ವ್ಯವಸ್ಥೆ ಮಾಡಿದ್ದಾವೆ. ಹೀಗಾಗಿ ನಮ್ಮ ಸಾವಳಿಗೆಯ ಶ್ರೀ ಮಲ್ಲಿಕಾರ್ಜುನ ಸೇವಾ ಸಮಿತಿಯಿಂದ ದಾಸೋಹ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳಿಗೆ ನಾವು ಹೃತ್ಪೂರ್ವಕವಾಗಿರ್ತಕ್ಕಂಥ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಹೇಗೆ ದಾರಿ ಹೆಂಗದ ಅಂತಂದ್ರೆ ಸ್ವರ್ಗ ಎಣ್ಣೆ ಮೂರೇಗೆ ಏನದ ಅಂತ ಅನಿಸ್ತದೆ. ಅದರಿಂದ 97% ನರಕ ಅನ್ನೋದು ದಾರಿ ಉದ್ದಕ್ಕೂ ನಮ್ಗೆ ಗೊತ್ತಾಗ್ತೈತಿ. ಇಷ್ಟು ತ್ರಾಸದಲ್ಲ ಭಗವಂತ. ಸಾಮಾಜಿಕವಾಗಿ ಧಾರ್ಮಿಕವಾಗಿ ನಾವು ಹೆಂಗೆ ಕಾಣ್ತೀವಿ, ಯಾವ ಧಾರಣ ಅಂದ್ರೇನು, ಧರ್ಮ ಅನ್ನೋದನ್ನು ದಾರಿ ಒಳಗೆ ಎಲ್ಲವನ್ನೂ ಕಾಣ್ತೀವಿ. ಹೇಗೆ ಭಾಳಷ್ಟು ಅನುಭವನ ನೀಡ್ತಕ್ಕಂಥ ಯಾವುದಾದ್ರೂ ಯಾತ್ರೆ ಇದ್ದರೆ ಅದು ಶ್ರೀ ಮಲ್ಲಿಕಾರ್ಜುನ ಯಾತ್ರೆ ಅಂತೇಳಿ ಹೇಳ್ಬೋದು. ಇದು ನನ್ನ ಅನಿಸಿಕೆ. ಬರ್ರಿ ಸಕಾಸ್ ಬರ್ರಿ ಕವರ್ ಆಕತ್ತಿ. ಆಲಗಿರಿ ಮೇಲಗಿರಿ ಮಾಂತಮಲಯ ಈಗ ಸ್ನೇಹಿತರೆ ಬಸವನಬಾಗೇವಾಡಿಯಿಂದ ಹೊರಗಡೆ ಹೋಗ್ತಾ ಇದೀವಿ. ಈಗ ನಮ್ಮ ಜೊತೆ ಇರೋ ಆತ್ಮೀಯ ಸ್ನೇಹಿತರು ಪಾದಯಾತ್ರಿಗಳು ಅವರು ಸ್ವಲ್ಪ 4 ಮಾತು ಮಾತಾಡ್ತಾರೆ. ಬರ್ರಿ ಮುಂದೆ ಬರ್ರಿ ಪಟ್ಪಟ ಮುಂದೆ ಬರ್ರಿ ಕಾಣೋ. ಹೆಂಗ್ರಿ ಏನು ಅನ್ಸತಿ 3ನೇ ದಿನದ ಪಾದಯಾತ್ರೆ ಇವತ್ತ? ಚಲೋ ಐತ್ರಿ. ಹೆಸರು ಹೇಳ್ರಿ ನಿಮ್ದು. ಮುಂದೆ ಬರ್ಲ ಕ್ಯಾಮ್ರಾ ಮುಂದೆ. ಗಣೇಶ್ ಕಾಳೆ ಹೆಂಗಂತೀರಿ? ಕಾಲ ಕೈ ದೇವ್ರದ ಏನಾಗಿಲ್ಲ ನಮಗೆ. ಹೊಂಟಿವ್ರಿ. ಕಾಲ ಕೈ ಏನಂತಾವ್ರಿ? ಏನು ಹ್ಞೂ ರೀ ಪರಿಚಯ ಏನೋ ಮಜಾ ಗೊತ್ತ ಹೊಂಟಿವು. ಮತ್ತೆ ಮಾತಾಡ್ತೀರಿ? ಮುಂದೆ ಬರ್ರಿ ಪಟ್. ಮಲ್ಲಯ್ಯನ ನೋಡುನು ಬನ್ನಿ ಎಲ್ಲಾದಿ ಮಂಗಳದೊಡೆಯ ಬಲ್ಲಿದನು ಚೆನ್ನ ಮಲ್ಲ. ಮಂಗಳದೊಡೆಯ ಬಲ್ಲಿದನು ಚೆನ್ನ ಮಲ್ಲ. ಅನ್ನದಾನಿ ಬೋಳ ಮಲ್ಲ, ಚಿನ್ನದ ಗುಡಿ ಚೆನ್ನ ಮಲ್ಲ. ಅನ್ನದಾನಿ ಬೋಳ ಮಲ್ಲ, ಚಿನ್ನದ ಗುಡಿ ಚೆನ್ನ ಮಲ್ಲ. ಚಿನ್ನದ ಗುಡಿ ಚೆನ್ನ ಮಲ್ಲ, ಚಿನ್ನದ ಗುಡಿ ಚೆನ್ನ ಮಲ್ಲ. ಎಲ್ಲಿ ನೋಡಿದರ ಕಾಣಲ್ಲ, ನಂಬಿದ ಭಕ್ತರಿ ಕಾಣಲ್ಲ. ಎಲ್ಲಿ ನೋಡಿದರ ಕಾಣಲ್ಲ, ನಂಬಿದ ಭಕ್ತರಿ ಕಾಣಲ್ಲ. ನೋಡಿ ಸ್ನೇಹಿತರೆ, ನಾವು ಈಗ ಹೂವಿನಿಪ್ಪರಿಗಿಂದ ವಸ್ತಿಗೊಂಟಿದ್ದೇವಿ. ಎಲ್ಲಿಗೆ ಅಂದ್ರ ಅಲ್ಲಿಗೆ ಕೊಣ್ಣೂರಿಗೆ. ನೀವು ಬರ್ರಿ. ಇಲ್ಲಿ ನೋಡ್ರಿ ಕಂಬಿ ಹೊಂಟೈತ್ರಿ ಮುಂದ್ಗಡೆ. ಇಲ್ಲಿ ನಾವು ಹೊಂಟಿವ್ರಿ. ಈ ಹೂವಿನ ಪ್ರಿಯದಿಂದ ಈಗ ಕೊಣ್ಣೂರು ಹೊಂಟಿವ್ರಿ. ಇವತ್ತಿನ ವಸ್ತಿ ಏನೈತಿ ಕೊಣ್ಣೂರ್ದಾಗ ಐತ್ರಿ. ಇವತ್ತ ಇಲ್ಲಿಂದ ಒಂದು 15 ಕಿಲೋಮೀಟರ್ ಆಕತ್ರಿ. ನೋಡ್ರಿ ಒಳಗಿನ ಹಾದಿ ಇದು ಯಾವ ರೀತಿ ಮಣ್ಣಿನ ಹಾದಿ ಐತ್ರಿ ಇದು. ಮುಂದ್ಗಡೆ ನೋಡಿ ಕಂಬಿ ಹೊಂಟೈತಿ. ಸಾವಳಿಗೆ ಮತ್ತೆ ಕುರುಡು ಕಂಬಿ ಇರೋದು. ಮುಂದ್ಗಡೆ ನೋಡ್ರಿ ಎಲ್ರು ಕಾಡ್ಸಾಕತ್ತಾರ ನೋಡ್ರಿ. ಅದು ಕೆಳಗಡೆ ಆಗಬಾರಂತ ಜಾಗದಾಗ ಒಂದು ಬಕ್ಕಿ ಬಿಟ್ಟೈತಿ. ಎಲ್ರು ಕಾಡ್ಸಾಕಟ್ಟಾರ್ರಿ ಒಟ್ಟ. ನೋಡ್ರಿ ಇದು ಪಾದಯಾತ್ರೆ ಒಳಗ ಇವಾಗ ಕಾಮನ್ ರೀ. ಹೌದಲ್ರಿ ಸ್ನೇಹಿತರೆ? ಎಸ್. ಇದ್ರಾಗ ನಾಚ್ಕೊಳ್ಳೋದ್ರಿ, ಇದ್ರಾಗ ನಾಚ್ಕೊಳ್ಳೋದಂತ್ರಿ. ಎಲ್ಲ ಪಾದಯಾತ್ರೆ ಅಂದ್ರ ಸರಳ ಇರೋದಿಲ್ಲ, ಎಲ್ಲಾನ ಅನುಭವಿಸಲೇಬೇಕಾಗತ್ತಿ. ಎಲ್ಲ ಕಡೆ ಬೆಕ್ಕ ಹೇಳುವ, ಎಲ್ಲ ಕಡೆ ಇದನ್ನಾಗೋದ, ಒಮ್ಮೆ ಗುಳಿ ಎದ್ದೇನತ್ತಿ ಹೊಡೆದು ಹೋಗೋದ. ಇವೆಲ್ಲ ಪಾದಯಾತ್ರೆ ಕಾಮನ್ ಇರ್ತಿ. ಹೌದಲ್ರಿ ಸ್ನೇಹಿತರೆ? ಹೌದಲ್ರಿ ಒಟ್ರು ಅನುಭವ ಇದ್ದಾರ ಸ್ವಲ್ಪ ಹೋಗಣ್ರಲ್ಲ. ಓ ಮಲ್ಲಿಕಾರ್ಜುನ ಸ್ವಾಮಿಗಳ ಹೌದಲ್ರಿ? ನಿಮ್ಮ ಮುಖ ಕಾಣಿಸ್ತಾ ಇಲ್ಲ. ಕಡೆ ಮುಂದೆ ಬರಲ್ಲ. ಯಾಕೆ ನಾಚ್ಕೊಳತ್ರಿ? ಹಿಂಬುಡ್ನೆ ಫೇಲ್ ಆಗೈತೆ ನಮ್ದು. ಹಿಂಬುಡ್ನೆ ಫೇಲ್ ಆಗೈತೆ ಅಂತ ನೋಡ್ರಿ. ಅದು ನೋಡ್ರಿ ಹಿಂಗ ಹೊಲದಾರಿಂದ ಹೋಗ್ಬೇಕಾಕತ್ರಿ. ಮುಖ್ಯ ಆಗ್ಬೇಕಂದ್ರ ಇನ್ ಮುಂದೇನೈತಿ ಮುಂದೆ ನಾನು ತೋರಿಸ್ತೀನಿ ಮತ್ತೆ ಹಿಂದಿಡ್ಸಿ. ಅವರ ಮಾತಾಡ್ಬೇಕ್ರಿ. ಇದು ಯಾವ ಏರಿಯಾ ರೀ ಇದು?
ಮಲ್ಲಿಕಾರ್ಜುನ ಸ್ವಾಮಿಗಳ್ರೆ ಓ ಗುರುಗಳ ಮಲ್ಲಿಕಾರ್ಜುನ ಗುರುಗಳ ಇದು ಯಾವ ಏರಿಯಾ ಹೇಳ್ರಲ್ಲ ಸ್ವಲ್ಪ ಹಾಂ ಹಾಂ ರೀ ಬಸವನ ದೇವ್ರ ಗುಡಿ ಹೂವಿನ ಉಪ್ಪರಿಗೆ ಮತ್ತು ಕಣ್ಣೂರು ಹಾದಿ ಅಲ್ರಿ ಹಾಂ ರೀ ಹೂವಿನ ಉಪ್ಪರಿಗೆ ಮತ್ತು ಕಣ್ಣೂರು ಹಾದಿಯಲ್ಲಿ ಇಲ್ಲಿ ನೋಡ್ರಿ ಬಸವೇಶ್ವರ ಗುಡಿ ಐತ್ರಿ ಇಲ್ಲಿ ಅಜ್ಜಾರು ಸೇವಾ ಮಾಡೋ ಸಂಬಂಧ ನೀರು ತೊಗೊಂಬಂದಾರ್ರಿ ಎಷ್ಟು ವಯಸ್ಸು ಅಜ್ಜ ನಿಮಗೆ ಎಷ್ಟು ವಯಸ್ಸು ನಿಮಗೆ ಹ್ಞೂ ರೀ 65 ಏನ್ರಿ ಹೆಸರು ಹೇಳ್ರಿ ಅಜ್ಜಾರ ನಿಮ್ದು ಮಲ್ಲಪ್ಪ ರೀ ಹಾಂ ರೀ ಎಲ್ಲೈತೆ ಮನಿ ರೀ ಇಲ್ಲ ಇದು ಹೊಲ ಐತೇನ್ರಿ ಇಲ್ಲಿ ನಿಮ್ದು ಏನ್ರಿ ಇದು ಬಸವನ ಗುಡಿ ಸ್ಥಾಪನೆ ಮಾಡಿ ಎಷ್ಟು ದಿನ ಆತ್ರಿ ಇದು ಎಷ್ಟು ದಿವಸ ಆಯ್ತು ಎಷ್ಟು ವರ್ಷ ಆಯ್ತು ಭಾಳ ದಿನ ಅದು ಸ್ಥಾಪನೆ ಆಗಿದೆ ಕಾಲದಾಗ ಆಗಿದೆ ಹ್ಞೂ ರೀ ಕಟ್ಟಿ ಮಾಡಿ ನಾಳೆ ಹೌದೇನ್ರಿ ಬಸವಣ್ಣ ಹೆಂಗ ನಿಮ್ಮ ಅಪ್ಪಾರ ಕಾಲದಿಂದ ಗುಡಿ ಐತ್ರಿ ಮೊದಲೇ ಅದಕ್ಕೂ ಮೊದಲೇ ಅದು ಯಾರ ಸ್ಥಾಪನೆ ಮಾಡಿ ಹೇಳ್ರಿ ಯಾವ ಸ್ಥಾನಗಳು ಮಾಡ್ಯಾರು ಏನು ಮಾಡ್ಯಾರು ಹೆಂಗ್ರಿ ಸಿರ್ಸರ್ ಸ್ಥಾಪನೆ ಮಾಡ್ಯಾರನ್ರಿ ಅವರು ಮೊದಲೇ 16 ತಡಿ ಇದು ಗಿಡ ರೀ ಯಾವ ಗಿಡ ಯಾವ ಗಿಡ ರೀ ಪತ್ರಿ ಗಿಡ ಏನ್ರಿ ಅದು ಪತ್ರಿ ಗಿಡ ಏನ್ರಿ ಅದು ಅಂದ್ರ ಇದು ನೀವು ಸನಾಯ ತಗೊಂಡು ಹೋಯ್ತು ನಾವು ಅಪ್ಪರಿಗೆ ಹುಡ್ತಿಲ್ರಿ ಹಾಂ ರೀ ಮೊದಲು ಹಾಕಲ್ಲ ನಿಮ್ಮ ಹೆಸರ ಪೂರ್ತಿ ಅಡ್ರೆಸ್ ಯಾರು ಹೇಳ್ರಿ ಅನ್ನದಾನಿ ಗೋಳ ಮಲ್ಲ ಚಿನ್ನದ ಗುಡಿ ಚೆನ್ನ